ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತದಲ್ಲಿ ಬಹುದಿನಗಳಿಂದ ಚರ್ಚೆಗೆ ಕಾರಣ ಆಗ್ತಾ ಇದ್ದ ಮತಾಂತರಗೊಂಡವರ ಪರಿಶಿಷ್ಟ ಜಾತಿಯ ಸ್ಥಾನಮಾನದ ಕುರಿತಾಗಿ ಸುಪ್ರೀಂ ಕೋರ್ಟ್ ಮತ್ತೊಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಭಾರತದಲ್ಲಿ ಹಿಂದೂ, ಸಿಖ್ ಮತ್ತು ಬೌದ್ಧ ಮತಗಳನ್ನು ಹೊರತುಪಡಿಸಿ ಬೇರಿನ್ಯಾವುದೇ ಮತಕ್ಕೆ ಮತಾಂತರಗೊಂಡರೆ ಅವರು SC ಸ್ಥಾನಮಾನಗಳನ್ನು ಕಳ್ಕೋಬೇಕಾಗಿ ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಕೂಡ ಒಂದು ಮಹತ್ವದ ಆದೇಶವನ್ನ ಸುಪ್ರೀಂ ಕೊಟ್ಟಿದೆ. ಹಾಗಾದ್ರೆ ಪರಿಶಿಷ್ಟ ಜಾತಿ ಮತ್ತು ಮತಾಂತರದ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವುದೇನು? ಸೌಜನ್ಯ ಪ್ರಕರಣದಲ್ಲಿ ಏನಾಗಿದೆ? ಬನ್ನಿ ನೋಡೋಣ. ಗೆಳೆಯರೆ, ನಮ್ಮಲ್ಲಿ ಮತಾಂತರ ಅನ್ನೋದು ಹೊಸ್ತಲ್ಲ. ಬಲವಂತದ ಮತಾಂತರ ಅಪರಾಧ ಅನ್ನೋ ಕಾನೂನು ಇದ್ರೂ ಕೂಡ ಸ್ವಯಂ ಪ್ರೇರಣೆಯಿಂದ ಯಾರಾದರೂ ಮತಾಂತರಗೊಂಡ್ರೆ ಅದಕ್ಕೆ ಸಂವಿಧಾನ ರಕ್ಷಣೆಯನ್ನು ಕೊಡುತ್ತೆ. ಯಾವ ಮತವನ್ನು ನಾನು ಆಚರಣೆ ಮಾಡ್ತೀನಿ ಅನ್ನೋದು ನನ್ನ ತೀರಾ ವೈಯಕ್ತಿಕ ವಿಷಯ. ಅದನ್ನು ಯಾರೂ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಹೀಗೆ ಮತಾಂತರಗೊಂಡ ಮನುಷ್ಯ ಹೊಸ ಮತದ ಭಾಗ ಆಗಿ ಹೊಸ ಆರಾಧನಾ ಪದ್ಧತಿಗಳನ್ನು ಅನುಸರಿಸೋದಕ್ಕೆ ಶುರು ಮಾಡಿದ ನಂತರ ಅವನು ತನ್ನ ವೈಯಕ್ತಿಕ ಲಾಭಕ್ಕಾಗಿ ಹಳೆಯ ಮತದ ಹೆಸರನ್ನ, ಸೌಲಭ್ಯಗಳನ್ನ ಬಳಸ್ಕೊಳ್ಳೋದು ಸರಿನಾ ತಪ್ಪಾ ಅನ್ನೋ ಬಗ್ಗೆ ಕೂಡ ಸಂವಿಧಾನ ಸ್ಪಷ್ಟವಾಗಿ ಹೇಳಿತ್ತು. ಆದರೆ ನಮ್ಮಲ್ಲೇ ಆ ಸ್ಪಷ್ಟತೆ ಇರಲಿಲ್ಲ. ಹೀಗಾಗಿ ಮತಾಂತರಗೊಂಡ ಸಾಕಷ್ಟು ಜನ ಸರ್ಕಾರಿ ಕೆಲಸಗಳಿಗೆ ಅಥವಾ ಬೇರೆ ಯಾವುದೋ ಸೌಲಭ್ಯ ಪಡೆಯೋದಕ್ಕೆ, ಕಾನೂನಿನ ಲಾಭಗಳನ್ನು ಪಡ್ಕೊಳ್ಳೋದಕ್ಕೆ ತಮ್ಮ ಹಳೆಯ ಮತದ ಜಾತಿಗಳ ಹೆಸರನ್ನ ಬಳಕೆ ಮಾಡಿಕೊಳ್ಳೋದು ನಡೀತಲೇ ಇತ್ತು. ಇಲ್ಲಿ ಜಾತಿ ವ್ಯವಸ್ಥೆಯಿಂದ ಬೇಸತ್ತು ನಾವು ಮತಾಂತರ ಆಗಿದ್ದೀವಿ ಅಂತ ಹೇಳ್ಕೊಂಡ ನಂತರ ಅದೇ ಜಾತಿಯನ್ನ ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾ ಹೋಗೋದು ಸರಿಯಲ್ಲ ಅನ್ನೋ ವಾದ ಕೂಡ ಇತ್ತು. ಈ ಬಗ್ಗೆ ಸಾಕಷ್ಟು ದಲಿತ ಮುಖಂಡರು ಸಾಕಷ್ಟು ಬಾರಿ ತಕರಾರುಗಳನ್ನು ಎತ್ತಿದ್ರು. ಈ ಹಿಂದೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಒಂದು ತೀರ್ಪನ್ನು ಕೊಟ್ಟಿತ್ತು. ಈಗ ಅಂಥದ್ದೇ ಇನ್ನೊಂದು ಪ್ರಕರಣದ ವಿಚಾರಣೆಯನ್ನು ನಡೆಸಿರುವ ಸುಪ್ರೀಂ ಕೋರ್ಟ್ ಭಾರತದಲ್ಲಿ ನಿರ್ದಿಷ್ಟ ಜಾತಿಗಳಿಗೆ ಸಿಗುವ ವಿಶೇಷ ಸೌಲಭ್ಯ ಮತಾಂತರವಾದ ನಂತರವೂ ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ನಮ್ಮಲ್ಲಿ ಹಿಂದೂ, ಸಿಖ್ ಮತ್ತು ಬೌದ್ಧ ಮತಗಳನ್ನು ಹೊರತುಪಡಿಸಿ ಬೇರೆ ಮತಗಳಿಗೆ ಮತಾಂತರಗೊಂಡ್ರೆ ಅವರು ಈ ಹಿಂದಿನ ಪರಿಶಿಷ್ಟ ಜಾತಿಯ ಸ್ಥಾನಮಾನಗಳನ್ನು ಕಳ್ಕೋಬೇಕಾಗಿ ಬರುತ್ತೆ ಅಂತ ಸುಪ್ರೀಂ ಹೇಳಿದೆ. ಗೆಳೆಯರೆ, ಆಂಧ್ರ ಪ್ರದೇಶದಲ್ಲಿ ಚಿಂತಾಡ ಆನಂದ್ ಎಂಬಾತ ಅಕ್ಕಲ ರಾಮಿರೆಡ್ಡಿ ಹಾಗೂ ಇನ್ನಿತರರ ಮೇಲೆ ಜಾತಿ ನಿಂದನೆ ಹಾಗೂ ಪರಿಶಿಷ್ಟ ಜಾತಿಯ ದೌರ್ಜನ್ಯ ತಡೆ ಕಾಯ್ದೆಯ ಅಡಿಯಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಆ ಪ್ರಕರಣದಲ್ಲಿ FIR ರದ್ದುಪಡಿಸುವಂತೆ ರಾಮರೆಡ್ಡಿ ಹೈಕೋರ್ಟ್ ಮೆಟ್ಲೇರಿದ್ರು. ವಿಚಾರಣೆ ನಡೆಸಿದ ಆಂಧ್ರ ಪ್ರದೇಶದ ಹೈಕೋರ್ಟ್ ಆ ಪ್ರಕರಣವನ್ನು ರದ್ದು ಮಾಡಿ ಆದೇಶವನ್ನು ಕೊಡ್ತು. ಆ ಆದೇಶವನ್ನು ಪ್ರಶ್ನಿಸಿ ಆನಂದ್ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು. ಈ ಆನಂದ್ ಕ್ರೈಸ್ತ ಪಾದ್ರಿಯಾಗಿದ್ರು. ಅವರು ತಮ್ಮ ಗ್ರಾಮದಲ್ಲಿ ಪ್ರಾರ್ಥನಾ ಸಭೆಗಳನ್ನು ನಡೆಸ್ತಾ ಇದ್ರು. ಅಲ್ಲಿ ಕ್ರೈಸ್ತರಲ್ಲದವರನ್ನು ಆಹ್ವಾನಿಸಿ ಮತಾಂತರ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತ ಅಲ್ಲಿನ ಅಕ್ಕಲ ರಾಮಿರೆಡ್ಡಿ ಹಾಗೂ ಇನ್ನಿತರರು ಈ ಪಾದ್ರಿಯ ಮೇಲೆ ಪದೇ ಪದೇ ದಾಳಿಗಳನ್ನು ಮಾಡಿ ಪ್ರಾಣ ಬೆದರಿಕೆಯನ್ನು ಒಡ್ಡಿದ್ರು. ಇಡೀ ಕುಟುಂಬವನ್ನು ಕೊಂದು ಹಾಕೋದಾಗಿ ಹೆದರಿಸಿದ್ರು. ಜೊತೆಗೆ ಜಾತಿಯ ಹೆಸರಲ್ಲಿ ನಿಂದನೆ ಮಾಡಿದ್ರು ಅಂತ ಆನಂದ್ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅಲ್ಲಿಗೆ ಇದು ಅಟ್ರಾಸಿಟಿ ಕೇಸ್ ಆಗುತ್ತೆ. ಪೊಲೀಸರು ಪ್ರಕರಣ ದಾಖಲು ಮಾಡ್ತಾರೆ, FIR ಹಾಕ್ತಾರೆ. ಅದನ್ನು ರದ್ದು ಮಾಡಿ ಅಂತ ರಾಮಿರೆಡ್ಡಿ ಹಾಗೂ ಇನ್ನಿತರರು ಆಂಧ್ರ ಪ್ರದೇಶದ ಹೈಕೋರ್ಟ್ನ ಮೆಟ್ಟಿಲೇರ್ತಾರೆ. ಅಲ್ಲಿ ಪ್ರಕರಣದ ವಿಚಾರಣೆಯನ್ನು ನಡೆಸಿದ ಜಸ್ಟಿಸ್ N ಹರಿನಾಥ್ ಅವರು ದೂರುದಾರ ಚಿಂತಾಡ ಆನಂದ್ ಕ್ರೈಸ್ತ ಮತಕ್ಕೆ ಮತಾಂತರಗೊಂಡಿರೋದು, ಆತ ಪಾದ್ರಿ ಆಗಿರೋದು ಹಾಗೂ ಕ್ರೈಸ್ತ ಮತವನ್ನು ತಾನು ಆಚರಣೆ ಮಾಡ್ತಾ ಇರೋದು ಇದೆಲ್ಲವನ್ನ ಪರಿಗಣಿಸಿ ಈ ಹಿಂದಿನ ಸುಪ್ರೀಂ ಕೋರ್ಟ್ ತೀರ್ಪು ಮತ್ತು 1950ರ ಸಾಂವಿಧಾನಿಕ ಆದೇಶವನ್ನು ಗಮನದಲ್ಲಿಟ್ಟುಕೊಂಡು ಪರಿಶಿಷ್ಟ ಜಾತಿಗಳ ಮೇಲಿನ ದೌರ್ಜನ್ಯದ ಕಾಯ್ದೆ ಈ ಪ್ರಕರಣದಲ್ಲಿ ಅನ್ವಯ ಆಗೋದಿಲ್ಲ ಅನ್ನೋ ತೀರ್ಪನ್ನು ಕೊಟ್ಟರು. ಹಾಗೆ FIR ಅನ್ನು ರದ್ದು ಮಾಡೋದಕ್ಕೆ ಆದೇಶವನ್ನು ಕೂಡ ಕೊಟ್ಟರು. ಈ ಆದೇಶವನ್ನು ಪ್ರಶ್ನೆ ಮಾಡಿ ಚಿಂತಾಡ ಆನಂದ್ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಏರಿದ್ರು. ಗೆಳೆಯರೆ, 1950ರ ಸಾಂವಿಧಾನಿಕ ಆದೇಶ ಯಾವುದೇ ರಾಜ್ಯ ಮತ್ತು ಪ್ರದೇಶದ ವ್ಯಾಪ್ತಿಯಲ್ಲಿ ಪಟ್ಟಿ ಮಾಡಿರುವ ಗುಂಪು, ಜಾತಿ ಅಥವಾ ಪಂಗಡವನ್ನ ಪರಿಶಿಷ್ಟ ಅಂತ ಪರಿಗಣಿಸಲಾಗುತ್ತೆ ಮತ್ತು ಅದು ಆ ರಾಜ್ಯದ ಅಂದರೆ ಪಟ್ಟಿ ಮಾಡಲಾದ ಪ್ರದೇಶದ ವ್ಯಾಪ್ತಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತ ತಿಳಿಸುತ್ತೆ. ಈಗ ಉದಾಹರಣೆಗೆ ಒಂದು ಜಾತಿಯನ್ನ ಆಂಧ್ರ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿಯ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದ್ದು ಕರ್ನಾಟಕದಲ್ಲಿ ಆ ಜಾತಿ ಗುಂಪನ್ನ ಪರಿಶಿಷ್ಟರು ಅಂತ ಗುರುತಿಸಿಲ್ಲ ಅಂತ ಇಟ್ಟುಕೊಳ್ಳಿ. ಆಗ ಅವರಿಗೆ ಆಂಧ್ರ ಪ್ರದೇಶದಲ್ಲಿ ಪರಿಶಿಷ್ಟರ ಸ್ಥಾನಮಾನಗಳು ಸಿಗುತ್ತವೆ ಹೊರತು ಕರ್ನಾಟಕದಲ್ಲಿ ಆ ಸ್ಥಾನಮಾನಗಳವರಿಗೆ ಲಭ್ಯ ಆಗೋದಿಲ್ಲ. ಸೊ ಇದು ಗುರುತಿಸಲಾದ ರಾಜ್ಯದ ವ್ಯಾಪ್ತಿಗೆ ಮಾತ್ರ ಸೀಮಿತ. ಹಾಗೆ ಹಿಂದೂ, ಸಿಖ್ ಮತ್ತು ಬೌದ್ಧ ಮತಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಮತ ಧರ್ಮಗಳನ್ನು ಅನುಸರಿಸುವ ವ್ಯಕ್ತಿಯನ್ನ ಪರಿಶಿಷ್ಟ ಜಾತಿಯ ಸದಸ್ಯ ಅಂತ ಪರಿಗಣಿಸೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಇಲ್ಲಿ ಕೂಡ ಆರಂಭದಲ್ಲಿ ಪರಿಶಿಷ್ಟ ಜಾತಿಯ ಸ್ಥಾನಮಾನಗಳು ಹಿಂದೂ ಧರ್ಮದಲ್ಲಿನ ಪರಿಶಿಷ್ಟರಿಗೆ ಮಾತ್ರ ಅನ್ವಯ ಆಗ್ತಾ ಇದ್ವು. ಆ ನಂತರ ಅದನ್ನು 1956ರಲ್ಲಿ ಸಿಖ್ ಮತಕ್ಕೆ ಕೂಡ ವಿಸ್ತರಿಸಲಾಯಿತು. ಆ ನಂತರ 1990ರಲ್ಲಿ ಬೌದ್ಧ ಮತವನ್ನು ಕೂಡ ಇದಕ್ಕೆ ಸೇರ್ಪಡೆ ಮಾಡಲಾಯಿತು. ಈಗ ಈ ಮೂರು ಮತಗಳನ್ನು ಹೊರತುಪಡಿಸಿ
ಬೇರೆ ಯಾವ ಮತದ ಜನಾನು ಪರಿಶಿಷ್ಟ ಜಾತಿಯ ಸ್ಥಾನಮಾನಗಳನ್ನ ಸೌಲಭ್ಯಗಳನ್ನ ಪಡೆಯೋದಕ್ಕೆ ಬರೋದಿಲ್ಲ ಅಂತ 1950 ಕಾನ್ಸ್ಟಿಟ್ಯೂಷನಲ್ ಆರ್ಡರ್ ಹೇಳುತ್ತೆ. ಇಲ್ಲಿ ಚಿಂತಾಡ ಆನಂದ್ ಕ್ರೈಸ್ತ ಪಾದ್ರಿ ಆಗಿದ್ದಾರೆ. ಸೊ ಅವರು ಪರಿಶಿಷ್ಟ ಜಾತಿಯಲ್ಲಿ ಗುರುತಿಸಿಕೊಳ್ಳೋದಿಲ್ಲ, ಹೀಗಾಗಿ ಜಾತಿ ನಿಂದನೆ ಅಲ್ಲಿ ಅನ್ವಯ ಆಗೋದಿಲ್ಲ ಅಂತ ಆಂಧ್ರ ಪ್ರದೇಶದ ಹೈಕೋರ್ಟ್ ಹೇಳಿತ್ತು. ಸರಿ, ಆನಂದ್ ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಅಲ್ಲಿ ಜಸ್ಟಿಸ್ PK ಮಿಶ್ರಾ ಹಾಗೂ NV ಅಂಜಾರಿಯಾ ಅವರ ಪೀಠದ ಮುಂದೆ ಪ್ರಕರಣ ವಿಚಾರಣೆಗೆ ಬಂತು. ಸುಪ್ರೀಂ ಕೂಡ ಈಗ ಆಂಧ್ರ ಪ್ರದೇಶದ ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿದಿದೆ. ಕ್ರೈಸ್ತ ಅಥವಾ ಇಸ್ಲಾಂಗೆ ಮತಾಂತರಗೊಂಡವರು ಮತಾಂತರದ ನಂತರ ತಮ್ಮ ಹಿಂದಿನ ಪರಿಶಿಷ್ಟ ಜಾತಿಯ ಸ್ಥಾನಮಾನಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಲ್ಲಿ ಅರ್ಜಿದಾರ ಆನಂದ್ ತಾವು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದವರು, ತಮ್ಮ ಜಾತಿ ಆಂಧ್ರ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿ ಅಂತ ಗುರುತಿಸಲ್ಪಟ್ಟಿದೆ ಅಂತ ಹೇಳ್ಕೊಂಡ್ರು. ಹಾಗೆ ಕ್ರೈಸ್ತರಾಗಿ ಮತಾಂತರಗೊಂಡ ನಂತರವೂ ಮತ್ತೆ ಮರಳಿ ಮೂಲ ಮತಕ್ಕೆ, ಮೂಲ ಜಾತಿಗೆ ವಾಪಸ್ಸು ಬಂದಿರೋದಾಗಿ ಕೂಡ ತಿಳಿಸಿದ್ರು. ಆದರೂ ಇಲ್ಲಿ ಪ್ರಕರಣ ಅವರೀಗ ಯಾವ ಮತದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲ, ಮರಳಿ ತಮ್ಮ ಜಾತಿಗೆ ಬಂದರೂ ಕೂಡ ಕ್ರೈಸ್ತ ಮತ ಪ್ರಚಾರ ಮತ್ತು ಆಚರಣೆಗಳನ್ನು ಅವರು ನಿಲ್ಲಿಸಿಲ್ಲ ಅನ್ನೋದನ್ನ ನ್ಯಾಯಾಲಯ ಇಲ್ಲಿ ಗಮನಕ್ಕೆ ತಗೊಳ್ತು. ಹಾಗೆ ಗ್ರಾಮಗಳಲ್ಲಿನ ಮನೆಗಳಲ್ಲಿ ಪ್ರತಿ ವಾರ ಪ್ರಾರ್ಥನಾ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಲಾಯಿತು. ಜೊತೆಗೆ ಘಟನೆ ನಡೆದಾಗ ಪ್ರಾರ್ಥನಾ ಸಭೆಗಳನ್ನು ನಡೆಸಲಾಗ್ತಾ ಇತ್ತು. ಆ ಸಂದರ್ಭದಲ್ಲೇ ಜಾತಿ ನಿಂದನೆ ಹಾಗೂ ಹಲ್ಲೆಯ ಪ್ರಕರಣ ನಡೀತು ಅನ್ನೋದನ್ನ ಆನಂದ್ ತಮ್ಮ ದೂರಲ್ಲಿ ಕೂಡ ತಿಳಿಸಿದ್ರು. ಹೀಗಾಗಿ ಘಟನೆ ನಡೆದಾಗ ಚಿಂತಾಡ ಆನಂದ್ ಪರಿಶಿಷ್ಟರಾಗಿರಲಿಲ್ಲ, ಅವರು ಕ್ರೈಸ್ತರಾಗಿದ್ರು. ಹೀಗಾಗಿ ಪರಿಶಿಷ್ಟ ಸ್ಥಾನಮಾನಗಳವರಿಗೆ ಸಿಗೋದಿಲ್ಲ ಅಂತ ನ್ಯಾಯಪೀಠ ಹೇಳಿರುವುದಾಗಿ ಲೈವ್ ಲಾ ವರದಿ ಮಾಡಿದೆ. ಗೆಳೆಯರೆ, ಇಲ್ಲಿ ಹಿಂದೂ ಧರ್ಮದಲ್ಲಿನ ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸಿ ಅನ್ಯ ಮತಗಳಿಗೆ ಹೋದ ನಂತರ ಅಲ್ಲಿ ಜಾತಿ ಅನ್ವಯ ಆಗಬಾರದು. ಇನ್ನು ಕ್ರೈಸ್ತ ಹಾಗೂ ಇಸ್ಲಾಂ ಮತಗಳಲ್ಲಿ ಜಾತಿ ಇಲ್ಲ, ಜಾತಿ ಭೇದ ಭಾವಗಳಿಲ್ಲ ಅಂತ ಬಿಂಬಿಸಲಾಗುತ್ತೆ. ಹೀಗಾಗಿನೇ ಸಾಕಷ್ಟು ಜನ ಅಲ್ಲಿಗೆ ಮತಾಂತರ ಆಗ್ತಾರೆ. ಹೀಗೆ ಮತಾಂತರ ಆದ ಮೇಲೆ ಹಳೆಯ ಜಾತಿಯನ್ನ ಮತ್ತೆ ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ಮತಾಂತರ ಯಾಕಾಗಬೇಕು, ಅಥವಾ ಹೀಗೆ ಕ್ಲೈಮ್ ಮಾಡ್ಕೊಳ್ಳೋದು ಎಷ್ಟು ಸರಿ? ಇನ್ನು ಮೀಸಲಾತಿ ಹಾಗೂ ಪರಿಶಿಷ್ಟ ಸ್ಥಾನಮಾನ ಅನ್ನೋದು ಜಾತಿ ಪದ್ಧತಿಯ ಕಾರಣಕ್ಕುಂಟಾಗುವ ಅಸಮಾನತೆಯನ್ನ, ಅಭದ್ರತೆಯನ್ನ ಹೋಗಲಾಡಿಸೋದಕ್ಕೆ ಸಂವಿಧಾನ ಕೊಟ್ಟ ಅಸ್ತ್ರ ಅಥವಾ ಸೌಲಭ್ಯ. ಅದನ್ನ ಮತಾಂತರಗೊಂಡ ನಂತರವೂ ಬಳಸೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಅದು ಸಾಧ್ಯ ಇಲ್ಲ ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ಆದರೆ ನಮಗೆ ಸಂವಿಧಾನವನ್ನ ಕೈಯಲ್ಲಿ ಹಿಡ್ಕೊಂಡು ಗೊತ್ತೇ ಹೊರತು ಓದಿ ಅಭ್ಯಾಸ ಕಡಿಮೆ. ಇನ್ನು ಇದೇ ಥರದ ತೀರ್ಪನ್ನ ಈ ಹಿಂದೆ ಸೆಲ್ವರಾಣಿ ಪ್ರಕರಣದಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಅದು ಅಪ್ಪಟ ಮೀಸಲಾತಿಗೆ ಸಂಬಂಧಪಟ್ಟ ಪ್ರಕರಣ ಆಗಿತ್ತು. ಪುದುಚೇರಿಯ ಸೆಲ್ವರಾಣಿ ಕ್ಲರ್ಕ್ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾರೆ. ಅದಕ್ಕಾಗಿ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರಕ್ಕಾಗಿ ತಹಸೀಲ್ದಾರ್ ಕಚೇರಿಗೆ ಮನವಿಯನ್ನು ಸಲ್ಲಿಸ್ತಾರೆ. ಆದರೆ ಆಕೆ ಕ್ರೈಸ್ತರಾಗಿದ್ದ ಕಾರಣ, ಆಕೆಯ ತಂದೆ ತಾಯಿ ಇಬ್ಬರೂ ಕ್ರೈಸ್ತರಾಗಿದ್ದು, ಈಕೆ ಕೂಡ ಬ್ಯಾಪ್ಟಿಸಮ್ ಅನ್ನು ಸ್ವೀಕಾರ ಮಾಡಿದ್ದ ಕಾರಣಕ್ಕೆ, ಆಕೆಯ ಶಾಲಾ ದಾಖಲಾತಿಗಳಲ್ಲಿ ಕ್ರೈಸ್ತ ಅಂತಲೇ ದಾಖಲಾಗಿರೋ ಕಾರಣಕ್ಕೆ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರವನ್ನು ಕೊಡೋದಕ್ಕೆ ತಹಶೀಲ್ದಾರ್ ನಿರಾಕರಿಸ್ತಾರೆ. ಆಕೆ ನ್ಯಾಯಾಲಯದ ಮೆಟ್ಲೇರಿದ್ರು. ಮದ್ರಾಸ್ ಹೈಕೋರ್ಟ್ ಈಕೆಯ ಅರ್ಜಿಯನ್ನು ತಿರಸ್ಕರಿಸಿತು. ಆ ನಂತರ ಸುಪ್ರೀಂ ಕೋರ್ಟ್ಗೆ ಆಕೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಅಲ್ಲಿ ಕೂಡ ಸಾಂವಿಧಾನಿಕ ಆದೇಶ 1950 ಆಧಾರದಲ್ಲಿ ಆಕೆಯನ್ನ ಪರಿಶಿಷ್ಟ ಜಾತಿ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಹಿಂದೂ, ಸಿಖ್, ಬೌದ್ಧರನ್ನು ಬಿಟ್ಟರೆ ಉಳಿದ ಮತಗಳಿಗೆ ಮತಾಂತರಗೊಂಡವರಿಗೆ ಪರಿಶಿಷ್ಟರಿಗೆ ಸಿಗುವ ಮೀಸಲಾತಿ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ 2024ರಲ್ಲಿ ತೀರ್ಪನ್ನು ಕೊಟ್ಟಿತ್ತು. ಈಗ ಅದೇ ಥರದ ತೀರ್ಪು ಇನ್ನೊಮ್ಮೆ ಬಂದಿದೆ. ಇದು ಅಟ್ರಾಸಿಟಿ ಕೇಸ್ ವಿಷಯದಲ್ಲಿ ಹೊರಬಿದ್ದಿದೆ. ಇನ್ನು ನಮ್ಮ ಕರ್ನಾಟಕದ ಬಹುಚರ್ಚಿತ ಹಾಗೂ ವಿವಾದಿತ ಪ್ರಕರಣ ಅನಿಸಿಕೊಂಡಿರುವ ಸೌಜನ್ಯ ಪ್ರಕರಣದಲ್ಲಿ ಮರು ತನಿಖೆಗೆ ಆದೇಶಿಸಬೇಕು ಅನ್ನೋ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಅಂಗೀಕರಿಸಿದೆ. ಈ ಪ್ರಕರಣದಲ್ಲಿ 3 ಆರೋಪಿಗಳ ಬಗ್ಗೆ ಸ್ಥಳೀಯರಿಗೆ ಅನುಮಾನಗಳಿದ್ರೂ ಕೂಡ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿಲ್ಲ ಅಂತ ನ್ಯಾಯಾಲಯದ ಗಮನಕ್ಕೆ ಅರ್ಜಿದಾರರು ತಗೊಂಡು ಬಂದಿದ್ದಾರೆ. ಈ ಅರ್ಜಿಯನ್ನ ಸೌಜನ್ಯ ಅವರ ತಾಯಿ ಕುಸುಮಾವತಿ ಸಲ್ಲಿಸಿದ್ದಾರೆ. ಹಾಗೆ ಧರ್ಮಸ್ಥಳದಲ್ಲಿ ಸರಣಿ ಹತ್ಯೆಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರ SIT ರಚನೆ ಮಾಡಿತ್ತು. ಈಗ ಮರು ತನಿಖೆಯನ್ನ ಅದೇ SIT ತಂಡಕ್ಕೆ ವಹಿಸಿಕೊಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಅರ್ಜಿದಾರರ ಪರ ವಕೀಲರು ನ್ಯಾಯಾಲಯದ ಗಮನಕ್ಕೆ ತಂದರು. ಈ ಅರ್ಜಿಯ ವಿಚಾರಣೆ ನಡೆಸಿದ ಜಸ್ಟಿಸ್ ಸಂಜಯ್ ಕುಮಾರ್ ಹಾಗೂ ಜಸ್ಟಿಸ್ ವಿನೋದ್ ಚಂದ್ರನ್ ಅವರ ಪೀಠ ಈ ಹಂತದಲ್ಲಿ ಯಾರು ತನಿಖೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದೆ. ಹಾಗೆ ರಾಜ್ಯ ಸರ್ಕಾರಕ್ಕೆ ಹಾಗೂ CBIಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದು ವಿಚಾರಣೆಯನ್ನ 28ನೇ ತಾರೀಖಿಗೆ ಮುಂದೂಡಲಾಗಿದೆ. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.